ಚಾಮರಾಜನಗರ ಜಿಲ್ಲೆ ಕೋಲಾರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಎ.ಎನ್. ಕೃಷ್ಣಮೂರ್ತಿ ಸಾಹೇಬರು 3 ಬಾರಿ ಸತತವಾಗಿ ಆಯ್ಕೆಯಾಗಿದ್ದಾರೆ. ಅವರ ತಂದೆಯ ಸನ್ಮಾನ್ಯ ಶ್ರೀ ಬಿ ರಾಜನವರು ಹಲವಾರು ಖಾತೆಗಳನ್ನು ಉನ್ನತವಾದ ಖಾತೆಗಳನ್ನು ಅನುಭವಿಸಿ ಇನ್ನೇನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ವಿಷಯದಲ್ಲಿ ರಾಜ್ಯಪಾಲರಿಗೆ ಅವ್ರನ್ನ ನೇಮಕ ಮಾಡ್ತಾರೆ. ಆದ್ದರಿಂದ ದಯಮಾಡಿ ಕೋಲಾರ ಕ್ಷೇತ್ರದ ಎ.ಎನ್. ಕೃಷ್ಣಮೂರ್ತಿ ಸಾಹೇಬ್ರನ್ನ ಮಂತ್ರಿ ಮಾಡಿ ಆ ಕ್ಷೇತ್ರ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಈಗಲೂ ಹಲವಾರು ಕೆಲಸ ಮಾಡಿ ಒಂದು ಸುಮಾರು 500 ಕೋಟಿ ಅನುದಾನ ತಂದು ಮುಖ್ಯಮಂತ್ರಿ ಅವರಿಂದ ಅನುದಾನ ತಂದು ಸುಮಾರು ಊರು ಗ್ರಾಮದ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಆದ್ದರಿಂದ ದಯಮಾಡಿ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ ಅಂತ ಅವರ ಮಂತ್ರಿ ಸ್ಥಾನ ಕೊಟ್ಟು ಚಾಮರಾಜ ಜಿಲ್ಲೆ ಉಸ್ತುವಾರಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಸರ್ಕಾರಕ್ಕೆ ನಮ್ಮ ಕೆಸ್ತೂರು ಗ್ರಾಮದ ಶ್ರೀ ಶಿವರಾಮ ಸೇವಾ ಸಮಿತಿ ವತಿಯಿಂದ ಯಜಮಾನರ ಪರವಾಗಿ ಗ್ರಾಮದ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇಂದ 19 ವರ್ಷ ಅವರು ಇದ್ರೂ ಕೂಡ ಮಣಲ್ ಕೂತಿಲ್ಲ. ಜನಕ್ಕೆ ಸಲಹೆ ಹೊಡೆದಾಡಿ ರೈತರ ಸಲಹೆ ಇದು ಮಾಡಿ ನೀರಾವರಿ ಯೋಜನೆ ತಂದಾರ. ಮತ್ತು ಹಲವಾರು ಯೋಜನೆಗಳು ಅವರು ತಂದೆ ಕಾಲದಿಂದ ಇದು ಮಾಡ್ಕೊಂಡು ಬಂದಾರ. ಅಂಥವ್ರು ಇವತ್ತು ಕ್ಯಾಬಿನೆಟ್ಲಿಗೆ ಸೇರಿದ್ರೆ ಮಾತ್ರ ನಮ್ಮ ಚಾಮರಾಜನಗರ ಉದ್ಧಾರ ಆಗಕ್ಕೆ ಸಾಧ್ಯ. ಅಂಥ ಪುಣ್ಯಾತ್ಮರು ಕೊಟ್ಟೇ ಕೊಡಬೇಕು. ದಲಿತ ನಾಯಕ ಈ ಭಾಗದಲ್ಲಿ ದಲಿತ ನಾಯಕರು ಈ ಚಾಮರಾಜನಗರ ಡಿಸ್ಟ್ರಿಕ್ಟಲ್ಲಿ ಅವ್ರು ಬಿಟ್ಟರೆ ಇನ್ನೊಬ್ಬರು ಮತ್ತೊಬ್ಬರು ಇಲ್ಲ. ಈಗ ಅವ್ರನ್ನೇ ಮುಂದೆ ತರಬೇಕು ಅಂತ ಡಿ.ಕೆ. ಶಿವಕುಮಾರ್ ಸರ್, ಸಿದ್ದರಾಮಯ್ಯ ಸರ್ ಕೂಡ ಬೇಡ್ಕೊತಾ ಇದ್ದೀವಿ. ನಾವು ಯಳಂದೂರು ತಾಲೂಕು ರೈತರಾದ ದಲಿತ ಬಾಂಧವರು ವೀರಾಶಯ್ಯನವರು ರಾಜ್ಯಪಾಲರಾಗಿದ್ದರು ಮತ್ತು ಎಲ್ಲ ಮಂತ್ರಿಗಳು ನಿರ್ವಹಿಸಿದರು. ಅವರ ಪುತ್ರರಾದ ಎ.ಆರ್. ಕೃಷ್ಣಮೂರ್ತಿಯವರಿಗೆ ದಲಿತ ಬಲಗೈ ಸಮಾಜದಿಂದ ನಮ್ಮ ಚಾಮರಾಜ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಅಥವಾ ಮಂತ್ರಿಯಾಗಿ ಸರ್ಕಾರವನ್ನು ಒತ್ತಾಯಿಸಿ ಕೆಸ್ತೂರು ಗ್ರಾಮದ ಯಜಮಾನರುಗಳು ಮತ್ತು ಯುವಕರು ಎಲ್ಲ ಒತ್ತಾಯಿಸಿ ಕೇಳ್ಕೊಳ್ತಿದ್ದೀವಿ.